ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ನಿಮಗೆ ಆ್ಯಕ್ಚುಲಿ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನೈಟೇ ಬಿಟ್ಟಿರ್ತಕ್ಕಂಥ ಅಪ್ಡೇಟು ಬೆಳಗ್ಗೆ ಮಾಡ್ತಾ ಇದ್ದೀನಿ. ಸೊ ಸಾಧ್ಯ ಆಯ್ತಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ, ಯಾಕಂದರೆ ಜಾಸ್ತಿ ನಮಗೆ ಮೋಟಿವೇಶನ್ ಕೊಡೋದೆ ನೀವು ಕೊಡುವಂತಹ ಸಬ್ಸ್ಕ್ರೈಬ್ ಮತ್ತು ವ್ಯೂಸ್ಗಳು. ಓಕೆ, ನೀವು ಜಾಸ್ತಿ ನೋಡ್ದಂಗೆಲ್ಲ ಏನು ಅನ್ಸುತ್ತೆ ಅಂದ್ರೆ ನಮಗೂ ಕೂಡ ಮೋರ್ ಅಪ್ಡೇಟ್ ಕೊಡಿಸ್ಬೇಕನ್ಸುತ್ತೆ. ಸೊ ಇವಾಗ ಏನಪ್ಪ ಅಪ್ಡೇಟ್ ಅಂತಂದ್ರೆ ಕೆ ಕಡೆಯಿಂದ 2 ಅಪ್ಡೇಟ್ಗಳು ಬಂದಿರತಕ್ಕಂಥ ಒಂದು ಕೆ ವೆಬ್ಸೈಟಲ್ಲಿ ಹೋಗ್ತೀನಿ. ಬೇಕಾದ್ರೆ ವೆಬ್ಸೈಟಲ್ಲಿ ಹೋಗ್ತಂದ್ರೆ ನಿಮಗೆ ಎಡಿಟಿಂಗ್ ಆಪ್ಷನ್ ಬಿಡ್ತೀನಿ ಅಂತ ಕೆ ಡೈರೆಕ್ಟರ್ ಹೇಳಿದ್ರು. ಸೊ ಕೆಲವೊಂದಿಷ್ಟು ಹುಡುಗರು ಕ್ವಾಟಾನ ಮಿಸ್ ಮಾಡ್ಕೊಂಡಿದ್ರು, ಅಪ್ಲಿಕೇಶನ್ ಹಾಕುವಾಗ ಅವೆಲ್ಲ ಇರ್ದಿಲ್ಲ. ಬಟ್ ಇವಾಗ ಎಕ್ಸಾಮ್ ಬರೋದಾದ ನಂತರ ಇದಾವೆ. ಸೊ ಹಂಗಾಗಿ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಏನ್ ಮಾಡ್ಬೋದು, ಇವಾಗ ಕ್ಲೇಮ್ ಮಾಡ್ಕೋಬೇಕು. ಯಾರೆಲ್ಲ ಮಾಡ್ಬೋದು, ಯಾರೆಲ್ಲ ಮಾಡ್ಬೋದು ಎಲ್ಲಾನು ಕೂಡ ಹೇಳ್ತೇನಂತೆ. ಸೊ ಒಂದೇನ್ ಮಾಡಿ, ಅದನ್ನ ಲಿಂಕ್ ನಿಮ್ಗೆ ಎಲ್ಲಿ ಸಿಗುತ್ತಂತಂದ್ರೆ ನಿಮ್ಗೆ ಡೈರೆಕ್ಟ್ ಸಿಗದೆ ಹೋಗಿತ್ತಂದ್ರೆ ವಾಟ್ಸಪ್ ಗ್ರೂಪ್ಗೆ ಹಾಕಿರ್ತೀನಿ ಅಂತ ಡೈರೆಕ್ಟ್ ಆ ಲಿಂಕ್ ಓಪನ್ ಮಾಡಿವ್ರಂತೆ. ಇಲ್ಲಪ್ಪ ಅಂತಂದ್ರೆ ನಾ ಹೇಳ್ತೀನಿ ನೋಡಿ, ಸ್ಟೆಪ್ ಫಾಲೋ ಮಾಡ್ರಿ. ಕೇದಲ್ಲಿ ಹೋಗಿ 3 ಡಾಟ್ ಮೇಲ್ಗಡೆ ಇರ್ತದ, ಕ್ಲಿಕ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಅಂತ ಇರ್ತದ, ಕ್ಲಿಕ್ ಮಾಡ್ಕೊಂಡು UGCET 2026 ಅಂತ ಇರ್ತದ, ಕ್ಲಿಕ್ ಮಾಡ್ಕೋರಿ. ಅಂಡ್ ನಿಮ್ಗೆ ಬರ್ತದೆ. ಓಕೆ, ಇಷ್ಟೊಂದು ಆಪ್ಷನ್ಸ್ ಗಳು ಬರ್ತವೆ. ಸೊ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೋರಿ. ಯಾವಾಗಾದ್ರೂ ಕೇದಲ್ಲಿಗೆ ಲಾಗಿನ್ ಆಗುವಾಗ ಈ ಡೆಸ್ಕ್ಟಾಪ್ ಸೈಟ್ ಏನಿರ್ತದೆ ಅಂತಂದ್ರೆ ಆನ್ ಮಾಡ್ಕೊಂಡಿರಿ. ಹಂಗಂತಂದ್ರೆ ನಿಮ್ಗೆ ಕಂಪ್ಯೂಟರ್ ಅಥವಾ PC ಅಲ್ಲಿ ಕಾಣತಕ್ಕಂಥ ವ್ಯೂವೇ ಸಿಗ್ತದ. ಓಕೆ, ಇವಾಗ ಬಂದ್ಬಿಟ್ಟು ಏನಂತಂದ್ರೆ ಏನ್ ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಈ ಹೊಸದಾಗಿ ಲಿಂಕ್ ಏನ್ ಯಾವ್ದು ಬಿಟ್ಟಿಲ್ಲ, ಇದೇ ಅರ್ಜಿ ಅಂತ ಏನ್ UGCET 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತ ಹಾಕ್ಬಿಟ್ಟು ಏನ್ ಕೊಟ್ಟಿದ್ರು ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಏನಂತಾರೆ ಆಪ್ಷನ್ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಏನ್ ಮಾಡ್ತೀನಿ ಬೇಕಾದ್ರೆ ಅಂತಂದ್ರೆ ನಾನು ಇವಾಗ ಲಾಗಿನ್ ಆಗಿ ತೋರಿಸ್ತೇನೆ ಅಂತ. ಇಲ್ಲಿ ಏನ್ ಕಾಣಿಸ್ತಿದೆ, ಎಂಟರ್ ಅಪ್ಲಿಕೇಶನ್ ನಂಬರ್ ನಿಮ್ದು 266998 ಈ ತರ ಇರ್ತದೆ ನೋಡಿ, ಅದು ಹಾಕೋದತ್ತು. ನಿಮ್ಗೆ ಪಾಸ್ವರ್ಡ್ ಏನ್ ಹಾಕೊಂಡಿರ್ತೀರ ಮೊದಲು ಅಪ್ಲಿಕೇಶನ್ ಹಾಕುವಾಗ, ನಾ ಪದೇ ಹೇಳ್ತದೆ ಅಪ್ಲಿಕೇಶನ್ ಹಾಕುವಾಗ ಪಾಸ್ವರ್ಡ್ ಇಂಪಾರ್ಟೆಂಟ್. ಆ ಪಾಸ್ವರ್ಡ್ ಎಲ್ಲಾದ್ರೂ ಬರ್ದಿಟ್ಕೋರಿ, ಇಂಪಾರ್ಟೆಂಟ್ ಅಂತ ಇದೆ. ಅದೇ ಪಾಸ್ವರ್ಡ್ ಹಾಕ್ಬೇಕಾಗ್ತದ. ಕ್ಯಾಪ್ಚಾ ಏನ್ ಹಾಕ್ತೀರ ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥ ಕ್ಯಾಪ್ಚಾ ಹಾಕ್ಬೇಕಾಗ್ತದ. ಸೊ ನಿಮಗೆ ಲೈವ್ ಡೆಮೋ ತೋರಿಸಲಿಕ್ಕೋಸ್ಕರ ಏನ್ ಮಾಡ್ತಿದ್ದೆ ಅಂತಂದ್ರೆ ಜಸ್ಟ್ ಅಪ್ಲಿಕೇಶನ್ ನಂಬರ್ ಈ ರೀತಿ ಇರ್ತದೆ ನೋಡಿ. ಅಪ್ಲಿಕೇಶನ್ ನಂಬರ್ ಹಾಕಿದೀನಿ ಅಂಡ್ ಎಂಟರ್ ಪಾಸ್ವರ್ಡ್ ಹಾಕೊಂಡಿನಿ. ಪಾಸ್ವರ್ಡ್ ಹಾಕಿದ ತಕ್ಷಣ ಇಷ್ಟು ದೊಡ್ಡದಾಗುತ್ತದೆ. ಆಕ್ಚುಲಿ ಇಷ್ಟು ದೊಡ್ಡದು ಇಟ್ಟಿಲ್ಲ. ಸೊ 8 ನಂಬರ್ ಪಾಸ್ವರ್ಡ್ ಇಟ್ಟಿದ್ವಿ. ಅದಾದ ತಕ್ಷಣ ಕೆಳಗಡೆ ಕ್ಯಾಪ್ಚಾ ಕಾಣಿಸ್ತದೆ. ಇದು ಏನ್ ಕಾಣಿಸ್ತೈತಿ, ಇದೇ ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡಿದೀನಿ. ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆ, ಲಾಗಿನ್ ಯೂಸಿಂಗ್ OTP ಅಂತ ಕಾಣಿಸ್ತದ. ಸೊ ಹಂಗೆ ನಾನು OTP ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. OTP ಬರ್ತದೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಡೂ ಯು ವಿಶ್ ಲಾಗ್ಔಟ್ ಫ್ರಮ್ ಅದರ್ ಸೆಷನ್ ಅಂತ ಕಾಣಿಸ್ತದ. ನಾನು ಈಗ ಬೇಕಾದ್ರೆ ಇಲ್ಲಿ OTP ಬಂತು ನೋಡಿ. ಈ OTP ನ ಕ್ಲಿಕ್ ಮಾಡ್ಕೊಂತೀನಿ. ಇದು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಎಸ್ ನ ಕ್ಲಿಕ್ ಮಾಡ್ಕೊಂಡ್ರೆ OTP ಎಂಟರ್ ಮಾಡ್ಲಿಕ್ಕೆ ಹೇಳ್ತದ. ಓಕೆ, ಇದೀಗ ತಾನೇ ನನಗೆ OTP ಬಂದಿತ್ತು, ಈಗ ತಾನೇ ನೋಡಿದ್ರಿ ನೀವು. ಬೇಕಾದ್ರೆ ಇಲ್ಲ ಅಂತಂದ್ರೆ ಮೇಲ್ಗೂ ಕೂಡ ಬಂದಿರ್ತದ, ಕಾಣಿಸ್ತದೆ. ಬೇಕಾದ್ರೆ ಮೇಲೂ ಕೂಡ ಬಂದಿರ್ತದ. ಇಲ್ಲ ಅಂತ ನಾನು ಮ್ಯಾನುವಲ್ ಆಗಿ ಎಂಟ್ರಿ ಮಾಡ್ತೀನಿ. 65 and 7509 ಆಯ್ತಾ. 7509 ಅಂತ ಇದೆ ಅಲ್ವಾ, ಹಾಕ್ಬಿಟ್ಟು OTP ಕೊಟ್ರೆ ಏನಪ್ಪ ಅಂತಂದ್ರೆ ಈಗ ನಿಮ್ಗೆ ಎಡಿಟ್ ಮಾಡಕ್ಕೆ ಏನ್ ಕೊಟ್ಟಿದ್ರು ಅಪ್ಲಿಕೇಶನ್ ಇದು ಕಾಣಿಸಿದೆ. ಕಂಪ್ಲೀಟ್ ಆಗಿ ಎಡಿಟ್ ಮಾಡ್ಲಿಕ್ಕೆ ಎಲ್ಲಾ ಒಂದು ಕ್ವಾರ್ಟರ್ಸ್ ಗಳು ಏನ್ ಮಾಡಿದ್ರ ಅಂತಂದ್ರೆ ಎಡಿಟ್ ಮಾಡಕ್ ಬಿಟ್ಟಿದ್ರೆ. ಇದೇ ಒಂದು ಸದ್ಯಕ್ಕೆ ಗುಡ್ ನ್ಯೂಸ್. ಎಷ್ಟೋ ಹುಡುಗರು ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡ್ಕೊಂಡಿರಲ್ಲ, ರಿಸರ್ವೇಶನ್ ಕ್ಲೇಮ್ ಮಾಡ್ಕೊಂಡಿರಲ್ಲ. ಕೆಲವೊಂದಿಷ್ಟು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಸ್ಟಡಿ ಆಡ್ ಮಾಡಿರಲ್ಲ, ತಪ್ಪು ಮಾಡಿರ್ತೀರ. ಇವಾಗ ನೀವೇನಂತಂದ್ರೆ ಎಕ್ಸಾಮ್ ಬರೋದು ಆದ್ಮೇಲೆ ಕೂಡ ಸ್ಪೆಷಲ್ ಎಲ್ಲಾನು ಕೂಡ ಎಡಿಟ್ ಮಾಡಬಹುದು. ತಪ್ಪು ಹಾಕಿದ್ರು ಕೂಡ ಇವಾಗ ಎಡಿಟ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ರಿಸರ್ವೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಅಂತ ಅನ್ಕೋರಿ. ರಿಸರ್ವೇಶನ್ ಏನಾದ್ರು ಇದೆಯಾ, ಫಾರ್ ಎಕ್ಸಾಂಪಲ್ ಕಾಣಿಸ್ತಿದೆ. ಈಗ GM ಹೊರತುಪಡಿಸಿ ಬೇರೆಯವ್ರಿಗೂ ಕ್ಲೇಮ್ ಮಾಡಲು ಬಯಸುವವರು ಅಥವಾ SC ST ಇರ್ತೀರಿ ಅಥವಾ ಕ್ಯಾಟಗರಿ 1 to A 2B 3A 3B ಈ ತರ ಇರ್ತದ. ಸೊ ಐ ವಾಂಟ್ ಅಂತ ಹಾಕ್ಬಿಟ್ಟು ಆಳೆ ಸೇವ್ ಮಾಡಿದ್ದೀನಿ. ಆಕ್ಚುಲಿ ನಾನು 3B ಹಾಕೊಂಡಿದ್ದೀನಿ ಒಂದು ಸ್ಟೂಡೆಂಟ್ದು ಆಗ್ಲೇ ಆಗಿದೆ. ಸೊ ಕ್ಲೇಮ್ಡ್ ಆಗಿರ್ತಕ್ಕಂಥ ಕ್ಲಿಕ್ ಮಾಡ್ಕೋಬೇಡ್ರಿ ನೋಡಿ. 8 ಲಕ್ಷಕ್ಕಿಂತ ಕೆಳಗಡೆ ಇದೆ. ಸೊ ಅದನ್ನು ಕೂಡ ಹಾಕೊಂಡಿದೀವಿ. ಈ ತರ ನಿಮ್ದು ಫಾರ್ ಎಕ್ಸಾಂಪಲ್ 8 ಲಕ್ಷಕ್ಕಿಂತ ಇನ್ಕಮ್ ಸರ್ಟಿಫಿಕೇಟ್ ಇದ್ದಿಲ್ಲಪ್ಪ, ಇವಾಗ ಮಾಡಿಸಿದ್ರಿ, ಇವಾಗ ಬಂದಿದೆ ಅಂತಂದ್ರೆ ಇವಾಗ 8 ಲಕ್ಷ ಕೆಳಗಡೆ ಇರ್ತಕ್ಕಂಥ ಕ್ಲೇಮ್ ಮಾಡ್ಕೋರಿ. ಯಾಕಂದ್ರೆ SNG ಕ್ವಾಟ ಕೂಡ ಸಿಗ್ತದೆ ನಿಮ್ಗೆ. ಸೊ ಅದೇ ರೀತಿಯಾಗಿ ಹೇಳ್ತಾ ಇರೋದು 371 ಇದ್ದಿದ್ದಿಲ್ಲ ಮೊದಲು, ಇವಾಗಿತ್ತು. ನನ್ನ ಹತ್ರ ಈಗ ಸದ್ಯಕ್ಕೆ ಈಗಲೂ ಕೂಡ ಇಲ್ಲ, ಯಾಕಂದ್ರೆ ಅದು ಬರೋದೇನಿಲ್ಲ ನಮಗೆ. ಈ ಕೇಸ್ 371 ಇವಾಗ ಬಂದಿತ್ತು ಅಂದ್ರೆ ಎಸ್ ಕ್ಲಿಕ್ ಮಾಡ್ಕೊಂಡು ಆಡಿ ನಂಬರ್ ಎಂಟ್ರಿ ಮಾಡ್ಕೊರಿ, ಅದನ್ನು ಕೂಡ ಕ್ಲೇಮ್ ಆಗ್ತದ. ಅಂದ್ರೆ ಟೋಟಲ್ ಏನಂತಂದ್ರೆ ಎಡಿಟ್ ಮಾಡಕ್ ಬಿಟ್ಟಾರೆ ಸ್ಪೆಷಲ್. ಅವನ್ನ ನೋಡಿ, ಒಂದು ಯಾವಾಗ ಇದನ್ನ ಎಡಿಟಿಂಗ್ ಮಾಡ್ತಿರೋ, ಎಡಿಟಿಂಗ್ ಮಾಡಿ ಆದ ನಂತರ ನೆಕ್ಸ್ಟ್ ಏನ್ ಕೆಲಸ ಮಾಡಬೇಕು. ಒಂದೇ ಕೆಲಸ ಅಂತೂ ಎಡಿಟಿಂಗ್ ಹೋಗ್ಬಿಟ್ಟು ಇದ್ರಲ್ಲಿ ಆನ್ಲೈನ್ ಒಳಗೆ ಮಾಡ್ತೀರಾ. ಇನ್ನೊಂದು ಕೆಲಸ ಏನಂದ್ರೆ ಯಾರೆಲ್ಲ ಎಡಿಟ್ ಮಾಡ್ತೀರಾ, ನಿಮ್ಗೆ ಇನ್ ಕೇಸ್ ನೋಡಿ ಎಲ್ಲರೂ ಮಾಡ್ಬೇಕಂತ ಅಲ್ಲ, ಯಾರಿಗೆಲ್ಲ ನೀಡಿದೆ ಅನ್ನೋ ಬದಲು ಯಾರೆಲ್ಲ ಈಗ ಹೊಸದಾಗಿ ಮಾಡಿಸಿದ್ರ, ಹೊಸದಾಗಿ ಸರ್ಟಿಫಿಕೇಟ್ ಇವಾಗ ಬಂದಿದಾವೆ, ಅಪ್ಲಿಕೇಶನ್ ಹಾಕಿದಾಗ ಇದ್ದಿದ್ದಿಲ್ಲ, ಲಾಸ್ಟ್ ಡೇಟ್ ಕ್ಲೋಸ್ ಆಗುವಾಗೂ ಕೂಡ ಇದ್ದಿದ್ದಿಲ್ಲ. ಇನ್ ಕೇಸ್ ಲಾಸ್ಟ್ ಡೇಟ್ ಕ್ಲೋಸ್ ಆಗಿ ಬಂದಿದ್ರು ಕೂಡ ಸರ್ವರ್ ಬಿಸಿ ಬಂದು ಹಾಕಿರಲ್ಲ. ಇವಾಗ ಏನ್ ಮಾಡೋರು, ಆರಾಮ್ ಫ್ರೀ ಆಗಿರ್ತದೆ. ಎಡಿಟಿಂಗ್ ಲಿಂಕ್ ಬಿಟ್ಟವ್ರೆ. ಸೊ ಏನ್ ಮಾಡ್ಕೋರಿ, ಎಡಿಟಿಂಗ್ ಮೇಲೆ ಎಡಿಟಿಂಗ್ ಆನ್ಲೈನ್ ಎಲ್ಲ ಕೂಡ ಮಾಡ್ಕೊಂಡು ನಿಮ್ಗೆ ಕೊನೆಯದಾಗಿ ಮತ್ತೆ ಅಕ್ನಾಲೇಜ್ಮೆಂಟ್ ಅಥವಾ ಪ್ರಿಂಟ್ ಅದು ಅಪ್ಲಿಕೇಶನ್ ಲಾಸ್ಟ್ ಪ್ರಿಂಟ್ ಔಟ್ ಬರ್ತದ. ಅದ್ರಲ್ಲಿ ನಿಮ್ಗೆ ಏನ್ ಗೊತ್ತಿರೋ ಹಾಗೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕೋ ಯಾವ ರೀತಿ ಬರ್ತದೆ ನೋಡಿ, ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಬರ್ತದೆ. ಓಕೆ,
ಕ್ಲೇಮ್ಡ್ ಇರ್ತದೆ ಬಟ್ ನಾಟ್ ವೆರಿಫೈಡ್ ಇರ್ತದ. ಸೊ ಅವಾಗ ಏನ್ ಮಾಡ್ಕೋಬೇಕಂದ್ರೆ ನಾಟ್ ವೆರಿಫೈಡ್ ಇದ್ದದ್ದು ಏನ್ ಮಾಡಬೇಕು, ನಿಮ್ಮ ಕಾಲೇಜ್ಗೆ ಹೋಗ್ಬೇಕು, ನಿಮ್ಮ PUC ಕಾಲೇಜ್ಗೆ ಹೋಗ್ಬಿಟ್ಟು ಏನ್ ಮಾಡ್ಕೋಬೇಕು, ನಾಟ್ ವೆರಿಫೈಡ್ ಇರೋದು ವೆರಿಫೈಡ್ ಮಾಡ್ಕೋಬೇಕಂದ್ರೆ ಕ್ಲೇಮ್ಡ್ ಆಗ್ತದ, ವೆರಿಫೈ ಆಗ್ತದ. ಹಂಗಿದ್ರೆ ಮಾತ್ರ ನೀವು ಆ ಒಂದು ರಿಸರ್ವೇಶನ್ ಅಥವಾ ಆ ಒಂದು ಕ್ವಾಟನ ಅಥವಾ ಆ ಒಂದು ವರ್ಗನ ಏನ್ ಮಾಡ್ಕೊಂತಾರ, ಕ್ಲೇಮ್ಡ್ ಮಾಡ್ಕೊಂತಾರ. ಅದಂದ್ರೆ ನಿಮ್ಗೆ ಅದು ಮೀಸಲಾತಿ ನಿಮ್ಗೆ ಕೊಟ್ಟಂಗೆ. ಓಕೆ, ಸೊ ಹಂಗಾಗಿ ಎಲ್ಲರೂ ಕೂಡ ಈ ಒಂದು ಕೆಲಸ ಮಾಡ್ಕೊರಿ. ಮೇನ್ ಥಿಂಗ್ಸ್ ಇಷ್ಟೇ. ಓಕೆ, ಲಾಸ್ಟ್ ಡೇಟ್ ಏನಂತೂ ಕೊಟ್ಟಿಲ್ಲ, ಸೊ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ ನಿನ್ನೆ ರಾತ್ರಿ ಬಿಟ್ಟವ್ರೆ, ಏನು ಕೂಡ ಚೇಂಜಸ್ ಆಗಿರಲ್ಲ. ಇವಾಗ ಅಪ್ಲಿಕೇಶನ್ ಏನೇ ಒಂದು ಎಡಿಟ್ ಮಾಡೋಂಗಿತ್ತು ಅಂದ್ರೆ ಮಾಡ್ಕೋಬಹುದು. ಅಗ್ರಿಕಲ್ಚರ್ ಸ್ಟೂಡೆಂಟ್ ಬಹಳ ಕೇಳ್ತಿದ್ರಿ, ಅವಾಗಿದ್ದಿಲ್ಲ ಇವಾಗಿದೆ, 371 ಅವಾಗಿದ್ದಿಲ್ಲ ಇವಾಗಿದೆ. ಓಕೆ, ಈ ತರದ ಭಾಳ ಸ್ಟೂಡೆಂಟ್ ನಾನು ಕೇಳಿದ್ದೆ, ಇವಾಗ ಎಡಿಟ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸು ಕೂಡ ತಿಳಿಸಿರಿ, ಯಾಕಂದ್ರೆ ಬಿಟ್ಟಿದಾರ ಅಂತಂದು. ಅಂಡ್ ಮೇನ್ ಥಿಂಗ್ಸ್ ಅಪ್ಲೈ ಮಾಡಿ ಅಷ್ಟೇ ಕೂರೋದಲ್ಲ, ನಿಮ್ಮ PUC ಕಾಲೇಜಿಗೆ ಕೂಡ ಹೋಗ್ಬಿಟ್ಟು ಅದನ್ನ ಕ್ಲೇಮ್ಡ್ ಮಾಡ್ಕೊಂಡ್ ಬರ್ಬೇಕು. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಕೆಲಸ ಏನಪ್ಪಾ ಅಂದ್ರೆ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಎಲ್ಲಾ ಗೈಡೆನ್ಸ್ ಕೂಡ ನಿಮ್ಗೆ 3 to 4 months ಕಂಪ್ಲೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಿಗ್ತದೆ. ಸಬ್ಸ್ಕ್ರೈಬ್ ಆಗಬೇಕು ಅಂಡ್ ವಾಟ್ಸ್ಆಪ್ ಗ್ರೂಪ್ ಇರ್ತದೆ, ಜಾಯ್ನ್ ಆಗಿ. ನಾ ಫೋರ್ಸ್ ಮಾಡ್ತಿದ್ದೀನಿ ಯಾಕಪ್ಪ ಅಂದ್ರೆ ಮಾಡಿ ಅಂತಂದು ನಿಮ್ಗೆ ಆಮೇಲೆ ರಿಗ್ರೆಟ್ ಆಗ್ತಾರ. ಇಂಥ ಒಂದು ಚಾನಲ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ಮುಂದೆ ರಿಗ್ರೆಟ್ ಆಗೋದು ಬೇಡ. ನೋಡಿ, ಲೈವ್ ಡೆಮೋ ಮಾಡಿ ಈ ತರ ಲಾಗಿನ್ ಆಗಿ ಯಾರು ತೋರಿಸಲ್ಲ, ಸುಮ್ಮನೆ ಹೇಳ್ಬಿಡ್ತಾರೆ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತಂದು. ಬಟ್ ನಾನ್ ನಿಮ್ಗೆ ಏನ್ ಮಾಡಿದೀನಿ, ಲೈವ್ ಆಗಿ ಏನ್ ಮಾಡಿದೀನಿ ಅಂತಂದ್ರೆ ಲಾಗಿನ್ ಆಗಿಬಿಟ್ಟೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ತೋರಿಸ್ತಾ ಇದೀನಿ ನಿಮ್ಗೆ. ಆಯ್ತಾ, ಈ ತರ ಅಪ್ಡೇಟ್ಸ್ ಗಳು ಮುಂದೆನೂ ಕೂಡ ಲೈವ್ ಡೆಮೋ ಸಿಕ್ಕಾಪಡೆ ಬರ್ತವೆ. ಸೊ ಹಂಗಾಗಿ ಜಾಯ್ನ್ ಆಗಿರಂತ ವಾಟ್ಸ್ಆಪ್ ಗ್ರೂಪ್ ಕೂಡ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗ್ತದೆ. ಓಕೆ, ಸರಿಕೊಂಡ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇರ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಇಲ್ಲಿ ಇರ್ತಕ್ಕಂಥ ನೋಡಿ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಲಾಸ್ಟ್ ತಗೋರಿ, ನಿಮ್ಗೆ ಗೊತ್ತಾಗ್ಬಿಡ್ತದ ಕ್ಲೇಮ್ಡ್ ಮತ್ತು ವೆರಿಫೈಡ್ ನಾಟ್ ವೆರಿಫೈಡ್ ಎಲ್ಲಾನು ಕೂಡ ಅದ್ರಾಗೆ ಬಂದ್ಬಿಟ್ಟಿರ್ತದೆ. ಅದನ್ನ ಚೇಂಜ್ ಮಾಡಿಸ್ಕೋಬಹುದು. ಓಕೆ, ಇದಿಷ್ಟು. ಇನ್ನು ಏನಾದ್ರು ಅಪ್ಡೇಟ್ ಬಂದ್ರೆ ತಿಳಿಸೋಣ ಅಂತ. ಅಲ್ಲಿ ಚಾನಲ್ ಟೇಕ್ ಕೇರ್, ಬಾಯ್.